ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಗದಗ ಸ್ಪೆಷಲ್ ಗಿರ್ಮಿಟ್ ಮಾಡುವ ರೆಸ್ ಮಾಡೋಣವ ಬನ್ನಿ. ಹಾಗಾದರೆ ಈ ಗದಗ ಸ್ಪೆಷಲ್ ಗಿರ್ಮಿಟ್ಟನ್ನು ಮಾಡೋದು ಹೇಗೆ ಅಂತ ನೋಡೋಣವ. ಮೊದಲಿಗೆ ಇಲ್ಲೇ ಸ್ಟವನ್ನು ಹಚ್ಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಕಾಯಲು ಬಿಡಬೇಕು. ನಂತರ ಅದಕ್ಕೆ ಸಾಸಿವೆ ಹಾಕಿಕೊಳ್ಳಬೇಕು. ಸಾಸಿವೆ ಹಾಕಿದ ನಂತರ ಅದು ಚಟಪಟ ಅಂತ ಸಿಡಿಬೇಕು. ಚಟಪಟ ಅಂತ ಸಿಡಿದ ನಂತರ ಜೀರಿಗೆಯನ್ನು ಹಾಕಬೇಕು. ಯಾಕೆ ಅಂದರೆ ಸಾಸಿವೆ ಅರ್ಧಂಬರ್ಧ ಚಟಪಟ ಅಂದರೆ ಅದು ಅಜೀರ್ಣತೆಗೆ ಕಾರಣವಾಗುತ್ತೆ. ಆ ಕಾರಣಕ್ಕಾಗಿ ಕಂಪ್ಲೀಟಾಗಿ ಚಟಪಟ ಅನ್ನುವವರೆಗೆ ಬಿಟ್ಟು ನಂತರ ಜೀರಿಗೆಯನ್ನು ಹಾಕಬೇಕು. ಯಾಕೆ ಅಂತ ಹೇಳಿದ್ನೇ ಅಲ್ವ. ಈಗ ನಾನು ಸಾಸಿವೆಯನ್ನು ಹಾಕಿಕೊಂಡಿದ್ದೇನೆ ನೋಡಿ. ಈಗ ಸ್ವಲ್ಪ ಕಾದಿದೆ ಎಣ್ಣೆ, ಅದಕ್ಕೆ ಅದು ಸಿಡಿತಾ ಇಲ್ಲ, ನಿಧಾನವಾಗಿ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ನೋಡಿ. ಇವಾಗ ಹೀಗೆ ಜೋರಾಗಿ ಚಟಪಟ ಅಂದಾಗ ಅದು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂತ ಅರ್ಥ. ಆಗ ನಾವು ಜೀರಿಗೆಯನ್ನು ಹಾಕಬೇಕು. ಮೊದಲಿಗೆ ನಾವು ಜೀರಿಗೆಯನ್ನು ಹಾಕಿದರೆ ಅದು ಭಾಳ ಕೆಂಪಾಗಿಬಿಡುತ್ತೆ. ಆ ಕಾರಣಕ್ಕಾಗಿ ನಾವು ಪೂರ್ತಿ ಚಟಪಟ ಅಂದ ನಂತರವೇ ಜೀರಿಗೆಯನ್ನು ಹಾಕಬೇಕು. ಆವಾಗ ಸರಿಯಾದ ರೀತಿಯಲ್ಲಿ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ನಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಇದಕ್ಕೆ ನಾವು ಈರುಳ್ಳಿ ಮತ್ತು ಕರಿಬೇವನ್ನು ಇಲ್ಲಿ ಮೊದಲಿಗೆ ಶೇಂಗಾ ಬೀಜವನ್ನು ಅಂದರೆ ಕಡಲೆಕಾಯಿ ಬೀಜವನ್ನು ನಾವು ಇಲ್ಲಿ ಹಾಕಿಕೊಳ್ಬೇಕು. ಅದು ಸ್ವಲ್ಪ ಕೆಂಪಾಗಬೇಕು. ಕೆಂಪಾಗುವವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಕೆಂಪಾಗಾದ ನಂತರ ಆಗ ನಾವು ಹುರಿಗಡಲೆಯನ್ನು ಹಾಕಬೇಕು. ಅಂದರೆ ಪುಟಾಣಿಯನ್ನು ಹಾಕಬೇಕು. ಪುಟಾಣಿ ಬಹಳ ಕೆಂಪಗಾಗುವವರೆಗೆ ಫ್ರೈ ಮಾಡಬಾರ್ದು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಅದಕ್ಕೆ ಕರಿಬೇವು, ಈರುಳ್ಳಿಯನ್ನು ಸೇರಿಸಬೇಕು. ಈಗ ಈರುಳ್ಳಿ ಕರಿಬೇವನ್ನು ಸೇರಿಸಿದ ನಂತರ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸಬೇಕು. ಬಾಡಿಸಿದ ನಂತರ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಪೇಸ್ಟನ್ನು ನಾವು ಹಾಕ್ಕೊಳ್ಬೇಕು. ನಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನಾವು ಇಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಬೇಕು. ನಂತರ ಇಲ್ಲಿ ಅರಿಶಿಣ ಪುಡಿಯನ್ನು ಹಾಕಬೇಕು ನೋಡಿ. ಹೀಗೆ ಸ್ವಲ್ಪ ಪೇಸ್ಟನ್ನು ಹಾಕಿದ ನಂತರ ಹೀಗೆ ಬಾಡಿಸ್ಬೇಕು. ಅಂದರೆ ಎಣ್ಣೆಯಲ್ಲಿ ಅದು ಹಸಿ ಪೇಸ್ಟಿನ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅದಕ್ಕಾಗಿ ಎಣ್ಣೆಯಲ್ಲಿ ಬಾಡಿಸಬೇಕು. ಈಗ ನಾನಿಲ್ಲಿ ಅರ್ಧ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿಕೊಂಡಿದ್ದೇನೆ. ಅದನ್ನು ಕೂಡ ಹಾಗೆ ಬಿಡದೆ ಕೈ ಆಡಿಸ್ಬೇಕು. ಭಾಳ ಹೊತ್ತು ಎಣ್ಣೆಯಲ್ಲಿ ಹಾಕಿ ಕೈ ಬಿಟ್ಟರೆ ಅದು ಸ್ವಲ್ಪ ಕಂದು ಬಣ್ಣ ಬರುತ್ತೆ. ಆಗ ಹಾಕಿದ ತಕ್ಷಣವೇ ಎಣ್ಣೆಯಲ್ಲಿ ಬಾಡಿಸಿಬಿಡಬೇಕು. ಅಂದರೆ ಕಲರ್ ಮಸ್ತಾಗಿ ಬರುತ್ತೆ ಅರಿಶಿಣ ಪುಡಿದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ನಾವು ಇಲ್ಲಿ ಕಲಿಸ್ಕೊಳ್ಬೇಕು ಒಗ್ಗರಣೆಯಲ್ಲಿ. ಈಗ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಸಿಹಿಯನ್ನು ಸೇರಿಸಬೇಕಾಗುತ್ತೆ. ಇಲ್ಲಿ ನಾನು ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಗಿರ್ಮಿಟ್ಟಿಗೆ ಹುಣಸೆ ರಸವನ್ನು ಹಾಕ್ತಾರೆ ಕೆಲವೊಬ್ಬರು. ನಾನಿಲ್ಲಿ ಲಿಂಬೆಹಣ್ಣನ್ನು
ರಸವನ್ನು ಹಾಕಿಕೊಳ್ಳೋದ್ರಿಂದ ನಾನಿಲ್ಲಿ ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೀನಿ. ನೀವು ಹುಣಸೆ ರಸ ಹಾಕೋದಿದ್ದರೆ ಬೆಲ್ಲವನ್ನು ಸೇರಿಸಬೇಕಾಗುತ್ತೆ. ಇಲ್ಲಿ ನನಗೆ ಹುಣಸೆಯನ್ನು ನೆನೆಸಲು ಟೈಮ್ ಇರದೇ ಕಾರಣಕ್ಕಾಗಿ ನಾನು ಹುಣಸೆಹಣ್ಣನ್ನು ತಗೊಂಡಿಲ್ಲ. ಇಲ್ಲಿ ನಾನು ಲಿಂಬೆಹಣ್ಣನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆಯನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಹೀಗೆ ಕೈ ಆಡಿಸಿದಾಗ ಅದು ಎಣ್ಣೆಯಲ್ಲಿ ಕರಗಿ ಸ್ವಲ್ಪ ಕ್ಯಾರಮಲೈಸ್ ಆಗಿ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಆಗ ಕಂಪ್ಲೀಟಾಗಿ ಒಗ್ಗರಣೆ ತಯಾರಾಗುತ್ತೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಆರಲು ಬಿಡಬೇಕು. ಇದು ಆರಿದ ನಂತರ ನಾವು ಇದಕ್ಕೆ ಮಂಡಕ್ಕಿಯನ್ನು ಸೇರಿಸಿ ಒಗ್ಗರಣೆಯನ್ನು ಹಾಕಿ ನಾವು ಗಿರ್ಮಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ನೋಡಿ, ನಾನು ಇಲ್ಲಿ ಒಂದು ಸೇರಿನಷ್ಟು ಮಂಡಕ್ಕಿಯನ್ನು ತಗೊಂಡಿದ್ದೇನೆ. ಈಗ ಅದಕ್ಕೆ ತಕ್ಕಂತೆ ಈ ಒಗ್ಗರಣೆಯನ್ನು ಸೇರಿಸಬೇಕು. ನೋಡಿಕೊಂಡು ಹಾಕಿ, ಕಡಿಮೆ ಆದರೆ ಮತ್ತೆ ಒಂದು ಸ್ವಲ್ಪ ಸೇರಿಸಿ ಕಲಿಸ್ಬೇಕಾಗುತ್ತೆ. ಈಗ ಈ ಥರ ತಿರುಗಿಸ್ತೀವಲ್ವ, ಇದಕ್ಕೆ ಗಿರ್ಮಿಟ್ ಅಂತ ಹೆಸರು. ಗರ 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 ಅಂತ ತಿರುಗಿಸ್ತಾರೆ. ಈ ಪಾತ್ರೆಯಲ್ಲಿ ಒಗ್ಗರಣೆ ಹಾಕಿದ ನಂತರ ಗರ ಗರ ಅಂತ ತಿರುಗಿಸೋದಕ್ಕೆ ಇದಕ್ಕೆ ಗಿರ್ಮಿಟ್ ಅಂತ ಹೆಸರು ಬಂದಿರಬಹುದು, ನನ್ನ ಊಹೆ. ಈಗ ಇಲ್ಲಿ ಸ್ವಲ್ಪ ಇನ್ನೂ ಒಗ್ಗರಣೆ ಬೇಕಾಗುತ್ತೆ. ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೊಸಬ್ರು ಯಾರಾದರೂ ನಮ್ಮ ಈ ರೆಸಿಪಿಯನ್ನು ವಿಡಿಯೋನ ನೋಡ್ತಾ ಇದ್ದರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡುವುದನ್ನು ಮರಿಬೇಡಿ. ಹಾಗೂ ಕಮೆಂಟ್ ಕೂಡ ಮಾಡಿ. ಅಂದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಮರೆಯದಿರಿ ಕಮೆಂಟ್ ಮಾಡಲು. ನೋಡಿ, ಈಗ ಒಗ್ಗರಣೆಯನ್ನು ಹಾಕಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡಾಯಿತು. ಈಗ ಉಪ್ಪು ಖಾರದ ಟೇಸ್ಟ್ ನೋಡಬೇಕು. ಕರೆಕ್ಟಾಗಿದ್ದರೆ ಸರಿ ಹೋಗುತ್ತೆ, ಇಲ್ಲದಿದ್ದರೆ ಹೀಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಹೀಗೆ ಇದು ಈಗ ಕರೆಕ್ಟಾಗಿ ಇದೆ ಉಪ್ಪು ಖಾರ. ಈಗ ಇದಕ್ಕೆ ನಿಂಬೆಹಣ್ಣು ರಸವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ನಿಂಬೆಹಣ್ಣಿನ ರಸವನ್ನು ನಾನು ಹಾಕಿಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮೇಲೆ ಕೊತ್ತಂಬರಿಯನ್ನು ಹಾಕಿ ಕಲಿಸ್ಕೊಳ್ಬೇಕು. ಇದಕ್ಕೆ ಇನ್ನೂ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ಇದು ಕಂಪ್ಲೀಟಾಗಿ ಗಿರ್ಮಿಟ್ ತಯಾರಾಗುತ್ತೆ. ಅದು ಏನಪ್ಪ ಅಂದರೆ, ಈಗ ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತೀನಿ ನೋಡಿ. ಇದೇ ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್. ಹುರಿಗಡಲೆ ಪೌಡರ್, ಅಂದರೆ ಪುಟಾಣಿ ಹಿಟ್ಟು ಅಂತ ಹೇಳ್ತೀವಲ್ವ ನಾವು, ಅದು ಇದಕ್ಕೆ ಬೇಕಾಗಿರುವ ಸ್ಪೆಷಲ್ ಇಂಗ್ರೀಡಿಯೆಂಟ್ಸು. ಇದನ್ನು ಲಾಸ್ಟ್ಗೆ ಹಾಕಿ ನಾವು ಮತ್ತೊಮ್ಮೆ ಈ ಮಂಡಕ್ಕಿಯನ್ನು ನಾವು ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸಿ ಇದಾಗ ಅದು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಈಗ ಗಿರ್ಮಿಟ್ ರೆಡಿ ಆಯಿತು. ಇದಕ್ಕೆ ಫೈನಲ್ ಟಚ್ಚನ್ನು ನಾವು ಕೊಡಬೇಕಾಗುತ್ತೆ. ಅಂದರೆ ಇದಕ್ಕೆ ಫೈನಲ್ ಟಚಿಂಗ್ ಕೊಡೋದಕ್ಕೆ ಅಂದರೆ ಡೆಕೋರೇಷನ್ ಅಂತ ಮಾಡ್ತೀವಲ್ವ ಮೇಲೆ, ಹಾಗೆ ಸಣ್ಣದಾಗಿ ಈರುಳ್ಳಿಯನ್ನು ಹೆಚ್ಕೊಂಡಿರಬೇಕು, ಸಣ್ಣದಾಗಿ ಟೊಮೆಟೊವನ್ನು ಹೆಚ್ಕೊಂಡಿರಬೇಕು, ಮತ್ತು ಕೊತ್ತಂಬರಿಯನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ನಾವು ಡೆಕೋರೇಷನ್ ಮಾಡೋಣ. ಈಗ ರೆಡಿಯಾಗಿದೆ ನೋಡಿ, ಇದೆಲ್ಲ ಗಿರ್ಮಿಟ್. ಬನ್ನಿ ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದರ ಮೇಲೆ ಈಗ ಈರುಳ್ಳಿ ಈ ಥರ ಸಣ್ಣದಾಗಿ ಹೆಚ್ಚಿಕೊಂಡಿರಬೇಕು. ಈ ಥರ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿಯನ್ನು ಮೇಲೆ ಹೀಗೆ ಉದುರಿಸ್ಬೇಕು. ನಂತರ ಸ್ವಲ್ಪ
ಟೊಮೆಟೊವನ್ನು ಕೂಡ ಹಾಕ್ಕೊಳ್ಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಹೀಗೆ ಇದನ್ನು ಡೆಕೋರೇಷನ್ ಮಾಡಿದರೆ ಎಷ್ಟು ಕಲರ್ಫುಲ್ವಾಗಿ ಗಿರ್ಮಿಟ್ ಕಾಣ್ತಾ ಇದೆ ನೋಡಿ. ಈಗ ಇದಕ್ಕೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತಲ್ಲ, ಒಂದು ಸ್ನ್ಯಾಕ್ಸ್, ಅದು ಖಾರ ಸೇವ್. ಅದು ಕೂಡ ಇದರ ಮೇಲೆ ಹಾಕಿದರೆ ತುಂಬ ರುಚಿಯಾಗಿ ಇರುತ್ತೆ. ಇದಕ್ಕೆ ಬದನೆಕಾಯಿ ಬಜ್ಜಿ ಕಾಂಬಿನೇಷನ್. ಮುಂದಿನ ವಿಡಿಯೋದಲ್ಲಿ ಬದನೆಕಾಯಿ ಬಜ್ಜಿಯನ್ನು ನಾನು ತೋರಿಸ್ಕೊಡ್ತೇನೆ. ಬನ್ನಿ, ಇದನ್ನು ಈಗ ಟೇಸ್ಟ್ ಮಾಡೋ ಸಮಯ. ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ನೀವು ಹೀಗೆ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸನ್ನು ಮನೆಯಲ್ಲಿ ರೆಡಿ ಮಾಡಿಕೊಂಡು ನೀವು ಕೂಡ ಸವಿಯಿರಿ. ಹೊರಗೆ ತಿನ್ನುವುದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಇಂಥ ಸ್ನ್ಯಾಕ್ಗಳನ್ನು ಸಂಜೆ ಟೀ ಟೈಮಲ್ಲಿ ಮಾಡಿಕೊಂಡು ನೀವು ಕೂಡ ತಿನ್ನಿ. ಹೇಗಾಗಿದೆ ಅಂತ ನಮಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದಕ್ಕೆ ಕಾಂಬಿನೇಷನ್ ಬದನೆಕಾಯಿ ಬಜ್ಜಿ. ಮುಂದಿನ ವಿಡಿಯೋದಲ್ಲಿ ಬದನೆಕಾಯಿ ಬಜ್ಜಿಯನ್ನು ನಾನು ತೋರಿಸ್ಕೊಡ್ತೇನೆ. ಅಲ್ಲಿಯವರೆಗೆ ನೀವು ಕಾಯ್ತಾ ಇರಿ. ನಮಸ್ಕಾರ.